ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಕೂಡ ಒಂದು ಸ್ಪೆಷಲ್ ಆದ ವಿಷಯವನ್ನು ತಂದಿದ್ದೀನಿ. ಯಾವುದು ಸ್ಪೆಷಲ್ ಆದ ವಿಷಯ ಅಂದರೆ, ಒಂದು ಅಡಿಕೆ ಮರದಲ್ಲಿ 8 ಗೊನೆ 9 ಗೊನೆ 10 11ವರೆಗೆ ಹೋಗಿರೋದನ್ನು ನನಗೆ ಕಲಿಸ್ಕೊಟ್ಟಂಥ ಗುರುಗಳು ಶ್ರೀಯುತ ಸವ್ಯಸಾಚಿ ಸರ್. ಅವ್ರ ತಂದೆಯವರು ಪ್ರಫುಲ್ಲಚಂದ್ರ ಸರ್. ಅವರು ಗಿನ್ನಿಸ್ ರೆಕಾರ್ಡ್ ಅಂದರೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಮಾಡಿದವರು. 8 ರಾಷ್ಟ್ರ ಪ್ರಶಸ್ತಿ ಕೃಷಿಗೆ ತಗೊಂಡವರು, 2 ಡಾಕ್ಟರೇಟ್ ಕೂಡ ತಗೊಂಡವರು. ಅವರು ಮಗ ನಮಗೆ ಹೇಳ್ಕೊಟ್ಟಿರೋದು. ಅವರು ಪ್ರಯೋಗ ಮಾಡಿ ಸಕ್ಸಸ್ ಆಗಿ ಏನು ಮಾಡಬೇಕು ಅಂತ ಹೇಳ್ಕೊಟ್ರು. ಆ ದಾರಿಯನ್ನು ನಾನು ಹಿಡಿದೆ. ಅವ್ರೇನು ಹೇಳ್ಕೊಟ್ರು ಅದನ್ನು ಮಾಡಿದೆ. ಒಂದು ತೋಟದಲ್ಲಿ ಬಂದಿರುವಂಥದ್ದು 100 ಗಿಡದಲ್ಲಿ ಸುಮಾರು 18ರಿಂದ 20 ಗಿಡ 8, 9, 10, 11 ಗೊನೆವರೆಗೆ ಬಂದಿದೆ. ಅವ್ರೇನು ಹೇಳ್ಕೊಟ್ರು ಅದನ್ನು ಮಾಡಿದ್ದೀನಿ. ಏನು ಹೇಳ್ಕೊಟ್ರು, ವರ್ಷಕ್ಕೆ ಹಾಕುವಂಥ ಗೊಬ್ಬರನ ಒಂದೇ ಸಲ ಹಾಕೋದನ್ನು ಇಲ್ಲ 6 ತಿಂಗಳಿಗೆ ಹಾಕೋದನ್ನು ಡಿವೈಡ್ ಮಾಡಿ ಪ್ರತಿ ತಿಂಗಳು ಕೊಡಬೇಕು. ಯಾಕೆ ಒಂದೇ ಸಲ ಹಾಕಿದ್ರೆ ಏನಾಗುತ್ತೆ ಅವರೇ ಹೇಳಿದ್ದಾರೆ. ಡೇಟ್ ಆಫ್ ಎಕ್ಸ್ಪೈರಿ ಎಲ್ಲ ವಸ್ತುಗಳಿಗೂ ಇದೆ. ಡೇಟ್ ಆಫ್ ಎಕ್ಸ್ಪೈರಿಯಿಂದ ಅದು ಪವರ್ ಕಡಿಮೆ ಆಗುತ್ತೆ. ಹಾಕಿದ ಕೂಡಲೇ ನಮ್ಮ ಭೂಮಿ ತಗೊಳ್ಳಲ್ಲ. ಹಾಕಿದ ಕೂಡಲೇ ತಗೊಳ್ಳೋಕ್ಕೆ ಮೇಲೆ ಏನಾದ್ರು ನಾವು ಕಲ್ಟಿವೇಟ್ರ್ ಹೊಡೆದು ಬಲರಾಮ್ ಅದು ಇದು ಹೊಡೆದು ಉಳುಮೆ ಮಾಡಿಬಿಟ್ರೆ ಮೇಲಿನ ಬೇರುಗಳು ವರ್ಕ್ ಆಗೋಲ್ಲ. 9 ಇಂಚ್ ಕೆಳಗಿರೋ ಬೇರು ವರ್ಕ್ ಆಗಿ ಇದು ಒಳಗೆ ಹೋಗೋದ್ರೊಳಗೆ ಡೇಟ್ ಆಫ್ ಎಕ್ಸ್ಪೈರಿ ಆಗಿರುತ್ತೆ. ಅಂದರೆ ಸಾಕಷ್ಟು ಗೊಬ್ಬರ ಸಿಗಲ್ಲ. 100% ಸಿಗಲ್ಲ. 25%, 30, 40, 50% ಸಿಗತ್ತೆ ಅಂತ. ಹೀಗಾಗಿ ಅವರು ಹೇಳ್ಕೊಟ್ಟಂಗೆ ನಾನು ಮಾಡಿ ಒಂದು ವಿಡಿಯೋ ಮಾಡಿದ್ದೀನಿ. ಈಗ ಬೇರೆಯವರಿಗೆಲ್ಲ ತಗೊಳಕ್ಕಾಗಲ್ವಾ? ಮತ್ತು ಎಲ್ಲ ತೋಟದಲ್ಲಿ ಬಂದುಬಿಡುತ್ತಾ 10 ಗೊನೆ 12 ಗೊನೆ? ಯಾವ ಭೂಮಿಯಲ್ಲಿ ಮಣ್ಣಿನ ಸತ್ವ ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದೀವಿ ಫಲವತ್ತತೆಯನ್ನು, 2ನೇದು ರೋಗ ಇಲ್ಲ, 3ನೇದು ನೀರು ಕೊಡುವಂಥ ಪದ್ಧತಿ ಕರೆಕ್ಟಾಗಿ ಅಳವಡಿಸ್ಕೋತಾರೆ, 2ನೇದು ಗೊಬ್ಬರವನ್ನು ಯಾವ ರೀತಿ ಕೊಡಬೇಕು, ಎಷ್ಟು ಡಿಸ್ಟೆನ್ಸಲ್ಲಿ ಕೊಡಬೇಕು, ಎಷ್ಟು ಸಮಯಕ್ಕೆ ಕೊಡಬೇಕು, ಇದನ್ನೆಲ್ಲ ಯಾರು ಕಾಪಾಡ್ಕೋತಾರೆ, ಎಷ್ಟೆಷ್ಟು ಕೊಡಬೇಕು. ಬರೀ ಗೊಬ್ಬರ ಅಂದರೆ ಯಾವುದೋ ಒಂದು ಕೊಟ್ಟಿರ್ತೀವಿ. ನಮಗೆ ಮಾತ್ರ 114 ರೀತಿಯ ವಿಟಮಿನ್ಸ್, ಪ್ರೋಟೀನ್ಸ್, ಮಿನರಲ್ಸ್, ಫೈಬರ್ ಎಲ್ಲೇನೋ ಬೇಕು. ಅದೇ ಥರ ಗಿಡಗಳಿಗೂ ಬೇಕು. ನಾವು ಔಷಧಿ ಅಂತ ಏನೋ ಒಂದು ಕೊಡ್ತೀವಿ, ಅದೇ ಗೊಬ್ಬರ ಅಂತ ಅಂದ್ಕೊಂಡಿರ್ತಾರೆ ಕೆಲವರು. ಗೊತ್ತಿರಲ್ಲ ಅವರಿಗೆ. ಗೊಬ್ಬರ ಕೊಟ್ಟಿರ್ತೀವಿ, ಔಷಧಿ ನೀವು ಯೋಚನೆ ಮಾಡಿರಲ್ಲ. ಔಷಧಿ ಅಂದರೆ ಏನು? ಉದಾಹರಣೆಗೆ ನಮ್ಮ ಸೈಂಟಿಸ್ಟ್ಗಳೆಲ್ಲ ಹೇಳೋ ಪ್ರಕಾರ ಬೇವಿನ ಹಿಂಡಿ ಕೊಡಬೇಕು, ಪ್ರತಿ ವರ್ಷ 2 kg ಕೊಡಬೇಕು ಅಂತ ಹೇಳ್ತಾರೆ. ಅದು ಔಷಧಿ. ಲೈಟಾಗಿ ಗೊಬ್ಬರ ಇರ್ಬೋದು. ಗೊಬ್ಬರ ಕೊಡೋದು ಬೇರೆ. ಹೀಗೆ ಇನ್ನೂ ಏನಿದೆ ಭೂಮಿಯಲ್ಲಿ. ಒಂದು ವೇಳೆ ತುಂಬ ವೀಕಾದ ಭೂಮಿನ ಹೆಂಗೆ ಕಂಡುಹಿಡಿಯೋದು ಅಂದರೆ, ಯಾವ ನಮ್ಮ ಗಿಡದಲ್ಲಿ ಎಲೆ ತುಂಬ ಸೊಟ್ಟ ಇರುತ್ತೆ, ರೋಗದ ಹಿಂಗಾರ, ಸಣ್ಣ ಹಿಂಗಾರ, ದುಂಡು ಹಿಂಗಾರ ಬರುತ್ತೆ, ಹಿಂಗಾರ ಓಪನ್ ಆಗಲ್ಲ, ಓಪನ್ ಆದರೂ ಕೂಡ ಬಗ್ಗಿಬಿಟ್ಟಿರುತ್ತೆ, ಎಲೆಗಳು ಎಲೆಯಿಂದ ಎಲೆಗೆ ಮೇಲೆ ಬರ್ತಾ ಇರೋ ಎಲೆ ಗಿಡ್ಡ ಇದೆ, ಮತ್ತು ರೋಗದ ಎಲೆಗಳು ಕಾಣುತ್ತೆ, ನೋಡುವಾಗಲೇ ಗೊತ್ತಾಗುತ್ತೆ. ಅದು ಏನಾಗುತ್ತೆ, ಮತ್ತು ಎಲೆಗಳು ಎಷ್ಟೇ ನೀರು ಕೊಟ್ಟರು ಕೂಡ ಎಲ್ಲ ಜೋತು ಬಿದ್ದಿರುತ್ತೆ, ಮತ್ತು ಆರೋಗ್ಯವಾಗಿರಲ್ಲ. ಈ ಥರ ಇದ್ದರೆ ಇದನ್ನು ನಾವು ರೋಗ ಐಡೆಂಟಿಫೈ ಮಾಡಿ ಅದಕ್ಕೆ ತಕ್ಕಂಥ ಮೆಡಿಸಿನ್ ಕೊಟ್ಟು ಗಿಡಕ್ಕೆ ಬೇಕಾದಂಥ ಪೋಷಕಾಂಶವನ್ನು ಪ್ರತಿ ತಿಂಗಳು ಕೊಟ್ಟಾಗ 100ಕ್ಕೆ 100 8, 9, 10 ಗೊನೆ ಬರಲೇಬೇಕು. ಯಾಕಂದರೆ ಪ್ರಯೋಗಗಳು ಸಾಬೀತು ಮಾಡಿದ್ದಾವೆ. ರೈತರು ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಾರೆ, ಸರಿಯಾಗಿ ಅರ್ಥ ಮಾಡಿಕೊಂಡು ಅವರಿಗೆ 100% ಬರುತ್ತೆ ನಮ್ಮ ಸರ್ ಹೇಳೋ ಪ್ರಕಾರ. ಈಗ ಹಂಗೂ ಭೂಮಿಯಲ್ಲಿ ಏನೂ ಇಲ್ಲಪ್ಪ, ಏನು ಕೊಡ್ಬೋದು? ಭೂಮಿಯಲ್ಲಿ ಸತ್ವ ಇಲ್ಲ. ನಮಗೆ ಒಳ್ಳೆ ಹಸಿರೆಲೆ ಗೊಬ್ಬರ ಕೊಡ್ಬೋದು, ಸಾವಯವ ಗೊಬ್ಬರ ಕೊಡ್ಬೋದು, ನಾವೇ ತಯಾರು ಮಾಡಿದಂಥ ಬೇಕಾದಷ್ಟು ಗೊಬ್ಬರ ನಮ್ಮ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮಿಗಳು ಕನ್ನೇರಿ ಮಠ ಅವರು ಹೇಳಿದಂಗೆ ಮಾಡ್ಬೋದು. ಇನ್ನೂ ಗೋಕೃಪಾಮೃತ ಕೊಡ್ಬೋದು. ಇನ್ನೂ ಆ ಗೋಕೃಪಾಮೃತ ಕೊಟ್ಟು ಅದು ಗೋಕೃಪಾಮೃತ ಭೂಮಿ ಸತ್ವ ಇರೋವಂಥ ಗೊಬ್ಬರ ಹಾಕಿದ್ದೀವಿ ಅಂದರೆ ಅಲ್ಲಿ ಕೊಟ್ಟಾಗ ಆ ಗೊಬ್ಬರ ವರ್ಕ್ ಆಗುತ್ತೆ. ಇನ್ನೂ ಹಿಂದುಗಡೆ ಹೋಗಿದೆ ಅಂದರೆ ನಮ್ಮ ಋಷಿ ಮುನಿಗಳು ತಾಳೆಗರಿಯಲ್ಲಿ ಆಗ ಬರೆದಿರುವಂಥದ್ದು ತಲತಲಾಂತರಗಳಿಂದ ಬಂದು ಇವಾಗ ಕೂಡ ದೊಡ್ಡ ದೊಡ್ಡ ಕೃಷಿಕರು ಅದನ್ನು ಬಳಸ್ತಾ ಇದ್ದಾರೆ. ಬುದ್ಧಿಜೀವಿಗಳು ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಜ್ಞಾನಿಗಳು ಹೇಳ್ಕೊಟ್ಟಿದ್ದಾರೆ. ಅದು ರೂಢಿಯಲ್ಲಿದೆ. 21 ಬೀಜ, 21 kg ಏಕದಳ, ದ್ವಿದಳ, ನಮ್ಮ ಗೊಬ್ಬರದ ಗಿಡ, ಸಾಂಬಾರು ಪದಾರ್ಥದ ಗಿಡ, ಹೀಗೆ ಎಲ್ಲದನ್ನೂ 4 ಥರದ ಬೀಜನ ಹಾಕಿ ಭೂಮಿಯನ್ನು ಮತ್ತೆ ಉತ್ತರೆ 45 ದಿನ ಆದಮೇಲೆ ಅದು 100% ಭೂಮಿನ ಮತ್ತೆ ರಿಕವರ್ ಮಾಡುತ್ತೆ. ಎಷ್ಟು ಪರ್ಸೆಂಟ್ ಮಾಡುತ್ತೆ? 100% ಆಗುತ್ತಾ? ಅಲ್ಲ, ವರ್ಷ ನಾವು ಮಾಡಬೇಕು. ಭೂಮಿ ಗೊತ್ತಾಗುತ್ತೆ ನಮಗೆ. ಈ ಥರ ಮಾಡಿದ್ರೆ ನಮ್ಮ ಭೂಮಿನ ಮತ್ತೆ ವಾಪಸ್ ತರ್ಬೋದು. ಯಾಕೆಂದರೆ ಈಗ ಭೂಮಿಗಳೆಲ್ಲ ಬಂಜರು ಭೂಮಿ ಆಗಿದೆ. 100 ಕ್ವಿಂಟಾಲ್ ಕೊಡೋ ಜಾಗದಲ್ಲಿ ಇನ್ನೊಂದು 5 ವರ್ಷದಲ್ಲಿ ರಿಸರ್ಚ್ ಹೇಳೋವಂಥದ್ದು 5 ಕ್ವಿಂಟಾಲ್, 10 ಕ್ವಿಂಟಾಲ್, 7, 8, 9, 20 ಕ್ವಿಂಟಾಲಿಗೆ ಬರುತ್ತೆ ಅಂತ. ಇದನ್ನು ಈಗಲೇ ನಾವು ಭೂಮಿನ ಸರಿ ಮಾಡ್ಕೊಳ್ತಾ ಹೋದರೆ ಒಳ್ಳೆಯದಾಗುತ್ತೆ. ಏನು ಗೋಕೃಪಾಮೃತ ಬಳಸ್ಕೊಳ್ಳೋದು, 21 ಬೀಜನ ಬಳಸೋದು, ಮತ್ತು ಪಕ್ಕ ನ್ಯೂಟ್ರಿಷನ್ ಮೇಲೆ ಸ್ಪ್ರೇ ಮಾಡೋವಂಥದ್ದು. ಜನ ಏನು ಮಾಡ್ತಾರೆ, ಬರೀ ಗಿಡಕ್ಕೆ ಮಾತ್ರ ಕೊಡ್ತಾರೆ. ಹಂಗಲ್ಲ,
ಮೇಲೂ ಸ್ಪ್ರೇ ಮಾಡಬೇಕು. ನಮ್ಮ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಹೇಳೋಂಗೆ 70% ಭೂಮಿ ಎಲೆಗಳಿಂದ ಆಹಾರನ ತಯಾರು ಮಾಡಿಕೊಡುತ್ತೆ, 30% ಮಾತ್ರ ಕೆಳಗೆ. ಸಿಕ್ಕಾಪಟ್ಟೆ ಕೆಳಗೆ ಕೊಡುವಂಥ ಅವಶ್ಯಕತೆ ಇಲ್ಲ. ಕೊಡುವಂಥದ್ದು ಪೋಷಕಾಂಶ, ಒಳ್ಳೆಯ ಪೋಷಕಾಂಶ ಕೊಡಬೇಕು. ಈಗ ಆ ವಿಡಿಯೋ ಹಾಕಿದ್ದೀವಿ 8-10 ಗೊನೆ ಅಂತೇಳಿ. ಅವರೇನು ಹೇಳ್ಕೊಟ್ರು ನಮ್ಮ ಗುರುಗಳು ಸವ್ಯಸಾಚಿಯವರು, ಅವ್ರು ಹೇಳ್ದಂಗೆ ನಾನು ಪ್ರಯೋಗ ಮಾಡಿ ಕೆಲವಾರು ತೋಟಗಳಲ್ಲಿ ನಾನು ಆ ಒಂದು ಯಶಸ್ಸನ್ನು ಪಡೆದಿದ್ದೇನೆ. ಅಂದರೆ 100 ಗಿಡ ಬಂದುಬಿಡ್ತಾ ಇಲ್ಲ. ಯಾವ ಗಿಡ ತುಂಬ ಆರೋಗ್ಯವಾಗಿದೆ ಆ ಗಿಡ 8, 9, 10, 11 ಗೊನೆ, 12 ಗೊನೆ ಕೂಡ ನೋಡಿದ್ದೀವಿ. ನಾನು ಕೆಲವೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಅಂದರೆ 100 ಗಿಡದಲ್ಲಿ ಒಂದು 20 ಗಿಡ, 15 ಗಿಡ, 30 ಗಿಡ ಹೀಗೆ ಬರ್ತಾ ಹೋಗುತ್ತೆ. ಭೂಮಿ ಸರಿಯಾಗ್ತಾ ಹೋದರೆ ಬರುತ್ತೆ. ಯಾರು ಕೂಡ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಇದನ್ನು ಶೇರ್ ಮಾಡಿ, ಯಾಕಂದರೆ ಇದು ಸ್ವದೇಶಿ, ನಮ್ಮ ದೇಶದ್ದು, ನಾವೇ ತಯಾರು ಮಾಡ್ಕೊಳ್ಳೋವಂಥದ್ದು, ಹಿಂಗೆಲ್ಲ ಇದೆ. ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ ಸರ್, ಈಗ ಈ ಅಡಿಕೆ ಮರದಲ್ಲಿ 3 ಗೊನೆ 4 ಗೊನೆ ಸಾಧಾರಣ ಬರ್ತದೆ. 8, 9, 10 ಗೊನೆ ಎಲ್ಲ ಬರುವುದು ಇದು ಹೇಗೆ ಸಾಧ್ಯ? ಇದನ್ನು ಹೇಳಲಿಕ್ಕೆ ಸಾಧ್ಯವಾ? ಇದು 100% ಸಾಧ್ಯ ಇದೆ ಸರ್. 100% ಸಾಧ್ಯ ಇದೆ. ಯಾಕಂದರೆ ಈ ಅಡಿಕೆ ಮರಗಳಲ್ಲಿ ಒಂದು ಕೆಲವು ಭಾಗಗಳಲ್ಲಿ 7 ಎಲೆ, ಕೆಲವು 8, 9, 10, 11, 12 ಎಲೆವರೆಗೂ ಬರ್ತದೆ. ಯಾವ ವಾತಾವರಣದಲ್ಲಿ ಅಡಿಕೆ ಬೆಳಿಬಹುದು ಮತ್ತು ಅದಕ್ಕೆ ಸರಿಯಾದ ಗೊಬ್ಬರ, ಸರಿಯಾದ ನೀರು ಕೊಡುವಂಥ ಪದ್ಧತಿ, ಸಿಕ್ಕಾಪಟ್ಟೆ ನೀರು ಕೊಡೋದಲ್ಲ, ಸರಿಯಾದ ಪದ್ಧತಿಯಲ್ಲಿ ನೀರು ಕೊಟ್ಟು ಸರಿಯಾದ ಊಟ ಕೊಟ್ಟರೆ 12 ಗೊನೆ ಕೂಡ ಬಂದಿರೋ ದಾಖಲೆ ಇದೆ. ಹೇಗೆ ಎಲ್ಲ ತೋಟ 12 ಗಿಡ ಅಲ್ಲ ನೋಡಿ. 100 ಗಿಡದಲ್ಲಿ ಒಂದು 20, 25 ಗಿಡ, 9 ಗೊನೆ, 8 ಗೊನೆ, 10 ಗೊನೆ, 11 ಗೊನೆ 100% ಕೊಟ್ಟಿದೆ. ಅದು ಕಾರಣ ಏನಂದರೆ ತಿಂಗಳ ಗೊಬ್ಬರಗಳನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟರೆ 100% ಬರುತ್ತೆ. ಒಂದು ಉದಾಹರಣೆ ತೋರಿಸೋಣ. ಇದೇನು ಸುಮ್ಮನೆ ಒಂದು 5-6 ವರ್ಷದ ಗಿಡ ನೋಡಿ. 1 ಗೊನೆ ಕಾಣುತ್ತೆ, 2 ಗೊನೆ ನೋಡಿ, 3 ಗೊನೆ, 4 ಗೊನೆ, ಮೇಲೆ 5, ಆ ಕಡೆ 6 ನೋಡಿ, ಈ ಕಡೆ ತೋರಿಸ್ತೇನೆ, 7, 8, 9, 10 ಗೊನೆಗೆ ಪ್ರೆಸೆಂಟ್ ಆಗ್ತಾ ಇದೆ ನೋಡಿ. 10 ಗೊನೆಯಲ್ಲೂ ಕಾಯಿ ಇದೆ, ನೀವು ಸರಿಯಾಗಿ ನೋಡ್ಬೋದು. ಇನ್ನು 6 ವರ್ಷದ ಗಿಡ ಇದು ನೋಡಿ. 1, 2 ಲೆಫ್ಟು, ರೈಟು, ಮೇಲೆ ಲೆಫ್ಟು ನೋಡಿ, ಮೇಲೆ ಒಂದು ಹಿಂಗಾರ, ಗರ್ಭ 2 ಕಡೆ ಕಟ್ಟಿದೆ, ಎಲ್ಲದರಲ್ಲೂ ಕಾಯಿದೆ. ಅಂದರೆ ಗೊಬ್ಬರವನ್ನು ಕೊಡೋ ರೀತಿ, ನಮ್ಮ ಸ್ವದೇಶಿ ಗೊಬ್ಬರಗಳನ್ನು ಹೇಗೆ ಕೊಡಬೇಕು, ಯಾವ್ಯಾವ ರೀತಿ, ಮತ್ತು ಸ್ವಂತ ಗೊಬ್ಬರನ ಮಾಡಿ ಹೇಗೆ ಕೊಡೋದು ಅಂತೇಳಿ ಮಾಹಿತಿ ಇದೆ. ಆ ಥರ ಮಾಡಿದರೆ 100% ಸಿಗತ್ತೆ. 2ನೇ ಗಿಡ ತೋರಿಸ್ತೀನಿ ನೋಡಿ. ನೋಡಿ, 1 ಹಿಂದುಗಡೆ, 2 ಫ್ರಂಟ್, 3 ನೋಡಿ, ಲೆಫ್ಟ್ ಸೈಡು 4, 5, 6, 7, 8, 9 ಗರ್ಭ ಇದೆ. ಟೋಟಲಾಗಿ 10 ಗೊನೆ ಅದು ಮೇಲೂ ಬರುತ್ತೆ ನೋಡಿ. 10 ಗೊನೆ 100% ನಿಧಾನ ತೋರಿಸ್ತೇನೆ. 10 ಗೊನೆ ಇದೆ. ಇನ್ನು ಸಣ್ಣ ಗಿಡ ಇದು, ದೊಡ್ಡದಲ್ಲ. ನೋಡುವ ಇನ್ನೊಂದು ಗಿಡ, ಸಣ್ಣದು ಗಿಡ ಅಷ್ಟೇ ನೋಡಿ. ಕಾಯಿ ಹೇಗಿದೆ, 1, 2 ಹಿಂದುಗಡೆ, 3, 4, 5 ಹಿಂದುಗಡೆ, 6, 7, 8, 9 ಇದು ಕೂಡ ಗರ್ಭ ಇರೋದು ಸೇರುವಾಗ 10 ಗೊನೆ ಆಗುತ್ತೆ. 10 ಗೊನೆ ಆಗುತ್ತೆ. ಕಾಯಿ ನೋಡಿ, ಇದೇನು ಅಡಿಕೆ ಮರಗಳು ಒಂದು 10 ವರ್ಷ ಮೇಲೆ, 10-15 ವರ್ಷ ತನಕ ನೀವು ಚೆನ್ನಾಗಿ ಕಾಯಿ ಸಿಗುವಂಥದ್ದು. ಇಷ್ಟು ಬೇಕು ಆಗಲ್ಲ. ಆದರೂ ಕೂಡ ಆಹಾರ ಕೊಟ್ಟಾಗ ಈ ಥರ ರೆಡಿ ಆಗುತ್ತೆ ನೋಡಿ. ಇನ್ನೊಂದು ನೋಡಿ, 2, 4, 6 ಟೋಟಲ್ ಮೇಲಿಂದ ಎಲ್ಲ ಸೇರೋ ಒಂದು 8 ಗೊನೆ ಆಗುತ್ತೆ ನೋಡಿ. ಹೀಗೆ ಗೊನೆಗಳು ಹೇಗಿಡಿದೆ, ಮೇಲೆ ಕಾಯಿಗಳು ರೆಡಿ ಆಗ್ತಾಯಿದೆ. ಇದೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಸರ್, ಇದು ಹೇಗೆ ಸಾಧ್ಯ? ಹೇಗೆ ಅಂದರೆ ಸರ್, ಸ್ವದೇಶಿ ಗೊಬ್ಬರವನ್ನು ಕೊಡೋದು, ಈ ಯಾವುದೇ ಇತರ ಗೊಬ್ಬರಗಳೇನು ಕೊಡ್ತೀವಲ್ಲ ಅದರ ಜೊತೆಲಿ ನಮ್ಮ ಸ್ವದೇಶಿ ಗೊಬ್ಬರವನ್ನು ಆ್ಯಡ್ ಮಾಡುವಂಥದ್ದು. ಮಾಡಿದಾಗ ಪ್ರತಿ ತಿಂಗಳು 12 ತಿಂಗಳಿಗೆ ಕೊಡುವಂಥದ್ದು, ಪ್ರತಿ ತಿಂಗಳು ಡಿವೈಡ್ ಮಾಡಿ ಸ್ವಲ್ಪ ಕೊಟ್ಟಾಗ ಪ್ರತಿ ಗೊನೆಗಳಿಗೂ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಯಾಕೆಂದರೆ ನಮ್ಮ ಪ್ರಫುಲ್ಲಚಂದ್ರ ಸರ್, ನಮ್ಮ ಗಿನ್ನಿಸ್ ರೆಕಾರ್ಡ್ ಮಾಡಿದಿರೋರು, ಲಿಮ್ಕಾ ಬುಕ್ ಆಫ್ ರೆಕಾರ್ಡಲ್ಲಿ ದಾಖಲೆ ಮಾಡಿರೋರು, 8 ರಾಷ್ಟ್ರ ಪ್ರಶಸ್ತಿ, 2 ಡಾಕ್ಟರೇಟ್ ತೊಗೊಂಡಿರೋರು, ಅವರ ಮಗ ಸವ್ಯಸಾಚಿ ಸರ್, ಅವರು ನಮಗೆ ಹೇಳಿಕೊಟ್ಟಂಥ ವಿಚಾರ ಏನಂದರೆ, ಯಾವುದೇ ಗೊಬ್ಬರಗಳಲ್ಲಿ ಯಾವುದೇ ಗೊಬ್ಬರ ಹಾಕಿದ್ರು ಅದಕ್ಕೆ ಎಕ್ಸ್ಪೈರಿ ಡೇಟ್ ಇರುತ್ತೆ. ಆ ಎಕ್ಸ್ಪೈರಿ ಆಯ್ತಂದರೆ ಅದು ವರ್ಕ್ ಆಗಲ್ಲ ನೋಡಿ. ಮೊನ್ನೆ ಮಾಡಿ ಸಾರ್ ಇವತ್ತು ಯೂಸ್ ಮಾಡಲ್ಲ, ಅದು ಸತ್ತೋಗಿರುತ್ತೆ, ಅದು ನ್ಯೂಟ್ರಿಷನ್ ವ್ಯಾಲ್ಯೂ ಇರೋಲ್ಲ. ಅದೇ ಥರ ನಾವು ಯಾವುದೇ ಗೊಬ್ಬರ ಕೊಟ್ಟರು ಕೂಡ ಒಂದಿಷ್ಟು ದಿನ ಅಂತ ಇರುತ್ತೆ, ಆಮೇಲೆ ಹೋಗ್ತದೆ. ಇದನ್ನು ನಾವು ಒಟ್ಟಿಗೆ ಹಾಕಿ ಬಿಟ್ಬಿಡ್ತೀವಿ. ನಾವು ಕೆಲಸ ಕಮ್ಮಿ ಆಗಲಿಂದ 1 ವರ್ಷದ್ದು 2 ಸಲ ಒಂದೇ ಸಲ ಹಾಕ್ತೇವೆ. 6 ತಿಂಗಳಿಗೆ ಒಂದೇ ಸಲ ಕೊಟ್ಟಾಗ ಅದು ಬೆನಿಫಿಟ್ ಕಡಿಮೆ, ಲಾಸ್ ಆಗುತ್ತೆ ರೈತರಿಗೆ. ಅದನ್ನು ನೀವು 12 ಭಾಗ ಮಾಡಿ ಲಿಕ್ವಿಡ್ ರೂಪದಲ್ಲಿ ಮಾಡೋದನ್ನು ನಾವು ಹೇಳ್ಕೊಡ್ತೀವಿ. ಆ ರೀತಿ ನೀವು ಮಾಡಿದಾಗ ತಿಂಗಳ ಅದನ್ನು ವೀಕ್ಷಣೆ ಮಾಡಿ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಅದೇ ಥರ ಮಾಡಿದಾಗ
ಒಂದೇ ಸಲ 12 ಬರಲ್ಲ. ಗಿಡ ಆರೋಗ್ಯವಾಗಿದೆ 100%. ಒಂದು 2-3 ವರ್ಷದಲ್ಲಿ ನಾವು 10 ಗೊನೆ ಕೂಡ ನಾವು ಪ್ರಯತ್ನ ಮಾಡ್ಬೋದು. 100 ಗಿಡನೂ ಬರಲ್ಲ, ಒಂದು 60 ಗಿಡ, 40 ಗಿಡ, 50 ಗಿಡ ಬರಬಹುದು. ಯಾಕೆಂದರೆ ನಾವು ಎಂತಹ ಬೀಜ ಸೆಲೆಕ್ಟ್ ಮಾಡಿದ್ದೀವಿ, ಬೀಜ ಹಾಕಿರೋ ಉತ್ತಮವಾಗಿದೆಯಾ, ಯಾವ ಭೂಮಿಯಲ್ಲಿದೆ, ಹೇಗೆ ನಾವು ಗೊಬ್ಬರ ಕೊಡ್ತೀವಿ, ನೀರು ಹೇಗೆ ಕೊಡ್ತೀವಿ, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಇದನ್ನೆಲ್ಲ ಕಲ್ತ್ಕೊಳ್ಳೋಕ್ಕೆ ಸಾಧ್ಯವಾದರೆ ಕಾಲ್ ಮಾಡಿ, ಅದನ್ನು ನಮ್ಮವರು ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್.